ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಈಗಂತೂ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಗಳು ಸದ್ದು ಮಾಡ್ತಾ ಇದೆ. ಅದರಲ್ಲೂ ದರ್ಶನ್ ಸುದ್ದಿ. ಒಬ್ಬ ಸೆಲೆಬ್ರಿಟಿಯಾಗಿ ಸಾಕಷ್ಟು ಫ್ಯಾನ್ ಬೇಸ್ ಹೊಂದಿರೋ ದರ್ಶನ್ಗೆ ಎದುರಾಗಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಹೌದು, ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸುತ್ತಿದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಆರೋಪಿಗಳನ್ನ ಬಂಧಿಸಲಾಗಿದೆ. ಜೊತೆಗೆ ಕೆಲವರಿಗೆ ಈಗಾಗಲೇ ಬೇಲ್ ಕೂಡ ಸಿಕ್ಕಿದೆ. ಇನ್ನು ದರ್ಶನ್ ವಿಚಾರಕ್ಕೆ ಬಂದಂತೂ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯವನ್ನ ನೀಡಲಾಗ್ತಿದೆ ಎಂದು ದರ್ಶನ್ ಅನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ದರ್ಶನ್ ಮೊದಲ ಬಾರಿಗೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಕೂಡ ನಡೆದಿತ್ತು. ನಂತರ ದರ್ಶನ್ಗೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಬೆನ್ನು ನೋವಿದೆ ಎಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲಿ ಆತ ಶಸ್ತ್ರಚಿಕಿತ್ಸೆ ಮಾಡಿಸಬೇಕೆಂದು 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಈಗ ಜಾಮೀನಿನ ಮೇಲೆ ದರ್ಶನ್ ಹೊರಗಡೆ ಇದ್ದಾರೆ. ಜಾಮೀನು ಸಿಕ್ಕಿ 5 ವಾರಗಳು ಈಗಾಗಲೇ ಕಳೆದಿವೆ. ಜೊತೆಗೆ ಈಗಾಗಲೇ ಸಾಕಷ್ಟು ಬಾರಿ ಅರ್ಜಿ ವಿಚಾರಣೆ ಕೂಡ ನಡೀತಾನೆ ಇದೆ. ಇನ್ನು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ರವರು ದರ್ಶನ್ ಆರೋಗ್ಯದ ಡಾಕ್ಯುಮೆಂಟ್ಗಳನ್ನ ಕೋರ್ಟ್ಗೆ ಈಗಾಗಲೇ ಸಲ್ಲಿಸಿದ್ದಾರೆ. ಇನ್ನು ಇವತ್ತು ಕೂಡ ದರ್ಶನ್ ಅರ್ಜಿ ವಿಚಾರಣೆ ಕೂಡ ನಡೀತು. ಇವತ್ತು ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ರವರು ದರ್ಶನ್ಗೆ ಬೆನ್ನು ನೋವು ಇರೋದ್ರಿಂದ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದು ಅನಿವಾರ್ಯವಾಗಿದೆ. ಆದರೆ ಅವರ ಉಸಿರಾಟದಲ್ಲಿ ಏರುಪೇರಿನ ಸಮಸ್ಯೆ ಇರೋದ್ರಿಂದ ವಿಳಂಬ ಆಗ್ತಾ ಇದೆ. ಆದ್ರಿಂದ ಅವರಿಗೆ ಇನ್ನೂ ಹೆಚ್ಚು ದಿನಗಳ ಕಾಲ ಜಾಮೀನು ವಿಸ್ತರಣೆ ಮಾಡಬೇಕೆಂದು ಹೈಕೋರ್ಟ್ನಲ್ಲಿ ಮನವಿ ಮಾಡಿದ್ದಾರೆ. ಇದಕ್ಕೆ ಪ್ರತಿವಾದ ಮಾಡಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್ ರವರು ದರ್ಶನ್ಗೆ ಯಾವುದೇ ಕಾಯಿಲೆ ಇಲ್ಲ, ₹2.50 ಕೊಟ್ಟು ಟ್ಯಾಬ್ಲೆಟ್ ಅನ್ನ ತಗೊಂಡ್ರೆ ಎಲ್ಲವೂ ಕೂಡ ಹುಷಾರಾಗುತ್ತೆ. ಆದ್ರೆ ದರ್ಶನ್ ಮತ್ತೆ ಜೈಲಿಗೆ ಹೋಗಬೇಕೆಂದು ಕಳ್ಳಾಟವನ್ನ ಆಡ್ತಿದ್ದಾರೆ. ಆದ್ದರಿಂದ ಆತನಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರದು. ಆತ ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನ ಕೊಡಬೇಕೆಂದು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಪವಿತ್ರ ಗೌಡ ವಿಚಾರಕ್ಕೆ ಬಂದ್ರಂತೂ ಎಸ್ಪಿಪಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಯಾರಿಗಾದ್ರೂ ಮೆಸೇಜ್ ಬಂದ್ರೂ 2 ಸಲ ರಿಪ್ಲೈ ಮಾಡ್ತೀವಿ, 3ನೇ ಬಾರಿ ಬ್ಲಾಕ್ ಮಾಡ್ತೀವಿ. ಆದ್ರೆ ಪವಿತ್ರ ಗೌಡ ಒಬ್ಬ ಸೆಲೆಬ್ರಿಟಿ. ಹಾಗೆ ಮೆಸೇಜ್ ಬಂದಾಗ ಬ್ಲಾಕ್ ಮಾಡೋದ್ ಬಿಟ್ಟು ಯಾಕೆ ಆತನಿಗೆ ರಿಪ್ಲೈ ಮಾಡಿ ನಿನ್ನ ನಂಬರ್ ಬೇಕೆಂದು ಕೇಳಿದ್ದಾಳೆ? ಆಕೆ ಮಾಡಿದ್ದು ಕೂಡ ತಪ್ಪೆ ಎಂದು ಎಸ್ಪಿಪಿ ಅವರು ವಾದವನ್ನ ಮಂಡಿಸಿದ್ದಾರೆ. ಇನ್ನು ಇವರಿಬ್ಬರ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ಸೋಮವಾರ ಅಂದ್ರೆ ಇದೇ ತಿಂಗಳು 9ಕ್ಕೆ ಅರ್ಜಿಯನ್ನ ಮುಂದೂಡಿದೆ. ಸದ್ಯ ಸೋಮವಾರ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದ್ದು, ಇನ್ನು ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ಲವಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇದಾಗಿತ್ತು ಕ್ಷಣದ ಅಪ್ಡೇಟ್ಸ್. ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್. ಇದು ಸತ್ಯಾನ್ವೇಷಣೆ ಓಟದಲ್ಲಿ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.